ನಮಸ್ತೆ ಡಿ ಫ್ಯಾಮ್. ಫೈನಲಿ ಅಂತೂ ಇಂತೂ ರಾಕಿಗೆ ಬ್ರೇಕ್ಸ್ ಚೇಂಜ್ ಮಾಡೇ ಬಿಟ್ವಿ. ಸೊ ಕಮ್ ಲೆಟ್ಸ್ ಸಿ ಹೌ ದ ನ್ಯೂ M4 ಕ್ಯಾಲಿಪರ್ಸ್ ಲುಕ್ಸ್ ಆನ್ ದಿ R1M. ನೋಡ್ತಾ ಇರ್ಬೋದು ದಿ ಆಲ್ ನ್ಯೂ ಬ್ರ್ಯಾಂಡ್ ನ್ಯೂ ಬ್ರೆಂಬೋ M4 ಕ್ಯಾಲಿಪರ್ಸ್ ಇನ್ಸ್ಟಾಲ್ಡ್. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಸ್ಪೇಸರ್ಸು ನೋಡಿ, ಇದು ಸ್ಪೇಸರ್ಸ್ ಯೂಸ್ ಮಾಡಬೇಕು, ಸ್ಪೇಸರ್ಸು ಆಮೇಲೆ ಬೋಲ್ಟ್ಸು. ಸೊ ಏನಂದರೆ ಈ ಕೆಳಗಡೆ ಈ ಬ್ರೇಕ್ ಹೋಸ್ ಇತ್ತಲ್ಲ ಇದು, ಸೊ ಇದು ಆ್ಯಕ್ಚುಲಿ ಹಿಂಗಿರುತ್ತೆ. ಸೊ ನಮ್ಮ ಬ್ರೆಂಬೋ ಕ್ಯಾಲಿಪರ್ಸ್ಗೆ ಹಿಂಗೆ ತಿರುಗಿಸ್ಬೇಕು, ಹಿಂಗೆ ಹಾಕಿದ್ದಾರೆ ಅಷ್ಟೇ. ಸೊ ಇಲ್ಲಿ ಕೆಳಗಡೆ ಅದು ಏನು ಪ್ರಾಬ್ಲಮ್ ಆಗೋಲ್ಲ, ಜಸ್ಟ್ ಇದೇನು ಬೆಂಡ್ ಮಾಡಿಬಿಡ್ಬೋದು, ಬೆಂಡ್ ಆಗುತ್ತೆ. ಸೊ ನಮಗೆ ಮೇಯ್ನ್ ಚಾಲೆಂಜ್ ಇದ್ದಿದ್ದೇ ಈ ಮಾಸ್ಟರ್ ಪಂಪ್. ಸೊ ಇಲ್ಲಿ ನೋಡಿ RCS 19 ಇನ್ಸ್ಟಾಲ್ಡ್ ವಿದೌಟ್ ಎನಿ ಪ್ರಾಬ್ಲಮ್. ಏನಕ್ಕೆ ಅಂದರೆ ನಮ್ಮ ಹತ್ರ ಈ ಅಡ್ಯಾಪ್ಟರ್ ಕಿಟ್ ಇತ್ತು. ಸೊ ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ಅಡ್ಯಾಪ್ಟ್ರು. ಸೊ ಆ ಅಡ್ಯಾಪ್ಟ್ರಿಂದ ಬ್ರೇಕ್ ಹೋಸ್ಗೆ ಹೋಗಿದೆ ಈಗ, ಇಲ್ಲಾಂದರೆ ಅದನ್ನು ಬೆಂಡ್ ಮಾಡಬೇಕಾಗಿತ್ತು. ಅದು ಬೆಂಡ್ ಮಾಡೋದಷ್ಟು ಈಸಿ ಇಲ್ಲ, ಈ ಬ್ರೇಕ್ ಲೈನ್ನ, ಇದು ಕಬ್ಬಣ ಇದು. ಸೊ ಅದನ್ನ ಲೇತಲ್ಲೆಲ್ಲ ಬೆಂಡ್ ಮಾಡಿಸಿ ಏನೇನೋ ಸೀನ್ ಆಗಬೇಕಾಗಿತ್ತು. ಬಟ್ ಥ್ಯಾಂಕ್ಫುಲಿ ವಿ ಗಾಟ್ ದಿಸ್ ಅಡ್ಯಾಪ್ಟರ್. ಈ ಅಡ್ಯಾಪ್ಟ್ರು ಈ ಹಿಂಗಿದ್ದನ್ನ ಪರ್ಪೆಂಡಿಕ್ಯುಲರಾಗೆ ಕನ್ವರ್ಟ್ ಮಾಡಿಬಿಡುತ್ತೆ, ಕನ್ವರ್ಟರ್ ಅದು ಆ್ಯಕ್ಚುಲಿ. ಸೊ ಈಗ ಏನು ಪ್ರಾಬ್ಲಮ್ ಇಲ್ಲ. RCS 19 ಇನ್ಸ್ಟಾಲ್ ಆಗಿದೆ, M4 ಕ್ಯಾಲಿಪರ್ಸ್ ಇನ್ಸ್ಟಾಲ್ ಆಗಿದೆ. ಸೊ ರಾಕಿ ರೆಡಿ ಟು ರೋರ್. ನೋಡಿ ಇದೆ ಸ್ಟಾಕ್ ಪಾರ್ಟ್ಸು, ಸ್ಟಾಕ್ ಬ್ರೇಕ್ ಪಂಪ್ ಮಿಷಿನ್, ಸ್ಟಾಕ್ ಬ್ರೇಕ್ ಪಂಪು ವಿತ್ ರಿಸರ್ವಾಯರು, ಆಮೇಲೆ ಸ್ಟಾಕ್ ಕ್ಯಾಲಿಪರ್ಸ್ ಇವು. ಸೊ ಈ ಕ್ಯಾಲಿಪರ್ಸ್ದೇ ದೊಡ್ಡ ಪ್ರಾಬ್ಲಮ್ ಇದ್ದಿದ್ದು. ಏನಾಗ್ತಾಯಿತ್ತು, ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳಗಡೆ ಪಿಸ್ಟನ್ಸು. ಸೊ ಎಲ್ಲ 4 ಪಿಸ್ಟನ್ನು ಒಟ್ಟಿಗೆ ಆ್ಯಕ್ಚುಯೇಟ್ ಆಗೋಲ್ಲ, ಹೀಟ್ ಆಗ್ತಾ ಜಾಮ್ ಆಗ್ತಾಯಿತ್ತು ಇದರಲ್ಲಿ. ಸೊ ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದ್ದಿದ್ದು ಈ ಕ್ಯಾಲಿಪರ್ಸಲ್ಲಿ. ಸೊ ನಾವು ವಿ ಹ್ಯಾವ್ ದ ನ್ಯೂ ಕ್ಯಾಲಿಪರ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ಹೋಪ್ಫುಲಿ ರೈಡ್ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಈ ಪಿಸ್ಟನ್ಸ್ ಇದೆ ನೋಡಿ ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಇವೇ ಪಿಸ್ಟನ್ಸು 4 ಅಟ್ ಎ ಟೈಮ್ 4 ಕಂಪ್ರೆಸ್ ಆಗಬೇಕು ಒಟ್ಟಿಗೆ ಬ್ರೇಕ್ ಒತ್ತಿದಾಗ. ಬಟ್ ಇದರಲ್ಲಿ ಜಾಮ್ ಆಗ್ತಿತ್ತು. ಸೊ ವಿ ಹ್ಯಾವ್ ಚೇಂಜ್ಡ್ ಇಟ್. ಬ್ರೋ ಬಾಯ್ ಸ್ನೇಹಿತರೆ, ಬನ್ನಿ ಹೊಡೋಣ. ಸೊ ಗಾಡಿ ಯಾವುದೇ ಇರಲಿ, ಕೆಲಸ ಏನೇ ಇರಲಿ, ನಮ್ಮ ಮಂಜು ಅವ್ರ ಕೈಯಲ್ಲಿ ಆಗದೆ ಇರೋದೇನೂ ಇಲ್ಲ. ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಫುಲ್ ಬ್ರೆಂಬೋದೆ ಇದು. ನೋಡಿ ಫೀಲ್ ಎಷ್ಟು ಪ್ರಿಸಿಷನ್ ಇದೆ ಅಂದರೆ, ಇವಾಗ ನಾನು ಎಷ್ಟು ಒತ್ತುತ್ತೀನೋ ಅಷ್ಟು ಕರೆಕ್ಟಾಗಿ ಹಿಡಿತಾ ಇದೆ ಬ್ರೇಕು. ಮುಂಚೆ ಏನಾಗ್ಬಿಡೋದು, ಈಗ ಇದು ಎಷ್ಟು ಟೈಟ್ ಮಾಡಿದ್ರೂ ಲೆವರ್ ಮಾತ್ರ ಒಳಗಡೆ ಹೋಗೋದು, ಬ್ರೇಕ್ ಬೈಟ್ ಜಾಸ್ತಿ ಆಗ್ತಾ ಇರಲಿಲ್ಲ. ಈಗ ಹಂಗಲ್ಲ, ನಾನು ಎಷ್ಟು ಒತ್ತುತ್ತೀನೋ ಅಷ್ಟು ಜಾಸ್ತಿ ಆಗ್ತಾಯಿದೆ. ಸೊ ಬ್ರೇಕ್ ಅಂದರೆ ಹಿಂಗಿರಬೇಕು, ಇದು ನಾರ್ಮಲ್ ಆ್ಯಕ್ಚುಲಿ ಎಲ್ಲ ಗಾಡಿಗೂ. ಸೊ ನಾವು ನೋ ಮೋರ್ ಪ್ರಾಬ್ಲಮ್ ವಿತ್ ಬ್ರೇಕ್ಸ್. ರಾಕಿನ ಕಾನ್ಫಿಡೆನ್ಸಲ್ಲಿ ಚಚ್ಚಾಡ್ಬೋದು, ಯಾವ ಪ್ರಾಬ್ಲಮ್ ಇಲ್ಲ. ಈಗ ಸಡನ್ನಾಗಿ ಯಾರು ಅಡ್ಡ ಬರ್ತಾರೆ ಏನು ಅದೆಲ್ಲ ತಲೆಯಲ್ಲಿ ಏನು ಇರೋಲ್ಲ, ಯಾಕಂದರೆ ನಾವು ಎಷ್ಟು ಬ್ರೇಕ್ ಹಿಡಿತೀವೋ ಅಷ್ಟೂ ಬೈಟ್ ಹಿಡಿಯುತ್ತೆ. ಸೊ ಟೆನ್ಷನ್ ಆಗೋಲ್ಲ ಗಾಡಿ ಓಡಿಸೋಕ್ಕೆ. ಬಟ್ ಏನಂದರೆ ಈಗ ಹೊಸ ಬ್ರೇಕ್ ಪಂಪು, ಕ್ಯಾಲಿಪರ್ಸು, ಬ್ರೇಕ್ ಪ್ಯಾಡ್ಸು ಎಲ್ಲ ಹೊಸದಲ್ವಾ. ಸೊ ಗಾಡಿ ಒಂದು 300ರಿಂದ 500 ಕಿಲೋಮೀಟ್ರ್ ಓಡಬೇಕು ಈ ಬ್ರೇಕ್ಸಲ್ಲಿ. ಬ್ರೇಕ್ ಹಿಡ್ದು ಆ ಸೈಕಲ್ ಕಂಪ್ಲೀಟ್ ಆಗಬೇಕು. ABS ಗಾಡಿದು ABS ಪಂಪ್ ಇದೆಯಲ್ಲ, ಅದ್ರ ಜೊತೆ ಈ ಬ್ರೇಕ್ಸು ಸಿಂಕ್ ಆಗಬೇಕು. ಸೊ ಅವಾಗಿಂದ ಫುಲ್ ಬೈಟ್ ಸಿಗುತ್ತೆ ನಿಮಗೆ, ಫುಲ್ ಪರ್ಫಾರ್ಮೆನ್ಸ್. ಇವಾಗ ಹೆಂಗಿದೆ ಗೊತ್ತಾ, ಫುಲ್ ಪ್ರಿಸಿಷನ್ ಇದೆ ಬ್ರೇಕ್ ಇವಾಗಲೇ. ಇನ್ನು ಒಂದು 300-500 ಕಿಲೋಮೀಟ್ರ್ ಓಡಿಸಿದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೊಂಬಿಡಿ ಬ್ರೇಕ್ಸು. ಬೈಟ್ ಹೆಂಗಿದೆ ಅಂದರೆ ಸೇಮ್ ಇವಾಗ ನಮ್ಮ BMW ಎಲ್ಲ ಹೆಂಗೆ ಬರುತ್ತೆ ಬೈಟು. ಹಾಂ ಹಾಂ ಆಕ್ಸಿಲೇಟರ್ ಓಕೆ. ಹಾಂ ನೋ ನಾನೇ ಮಾಡ್ತೀನಿ. ನಿಲ್ಲಿಸ್ಬಿಟ್ಟು ಆಕ್ಸಿಲೇಟ್ರ್ ಕೊಡು ಅಂತಾನಲ್ಲ, ಯಾವ ಲೆವೆಲ್ ದಿಮಾಕ್ ಇರಬೇಕು ಹುಡುಗನಿಗೆ. ಇರಲಿ ಪರವಾಗಿಲ್ಲ. ಸೊ ನಾನು ಮನೆಯಿಂದ ಬರ್ತಾ ಬೂಟ್ಸು ಎಲ್ಲ ಹಾಕ್ಕೊಂಬಂದೆ, ನೋಡಿದ್ರೆ ಗ್ಲೌಸೇ ಮರ್ತೋಗ್ಬಿಟ್ಟಿದ್ದೀನಿ. ಬ್ಯಾಗ್ ಏನು ಕ್ಯಾರಿ ಮಾಡಲಿಲ್ಲ. ಏನಕ್ಕೆ ಬರೋವಾಗ ಒಂದು ಶಾರ್ಟ್ ಸ್ಪಿನ್ ಹೋಗ್ಬಿಟ್ಟು ಬಂದ್ಬಿಡೋಣ, ಹೊಸ ಬ್ರೇಕ್ಸ್ ಅಲ್ವಾ, ನನಗೂ ಜೋಶು. ಸೊ
ಹಂಗೆ ಬರೀ ಕೈಯಲ್ಲೇ ಹೋಗೋಣ ಅಂತ ಅಂದ್ಕೊಂಡವನು ನೋಡಿ ಇದರಲ್ಲಿ ಗ್ಲೌಸೇ ಮರ್ತೋಗ್ಬಿಟ್ಟೆ. ಅದಕ್ಕೆ ನಾನು ಯೂಶ್ವಲಿ ಬ್ಯಾಗ್ ತರೋದು. ಬ್ಯಾಗ್ ತಂದರೆ ಆ ಗ್ಲೌಸು ಅದೆಲ್ಲ ಹಿಡ್ಕೋಬೋದು ಅದರಲ್ಲಿ. ನೋಡಿ ಇವತ್ತು ಬ್ಯಾಗು ತಂದಿಲ್ಲ, ಗ್ಲೌಸು ಮರ್ತೋದೆ. ಬ್ರೇಕ್ಸ್ ಮಾತ್ರ ನನಗೆ ಆಲ್ರೆಡಿ ತುಂಬ ಇಷ್ಟ ಆಗಿದೆ. ಮಂಜೂರು ಅಂದರು ಇನ್ನೊಂದು 300 ಕಿಲೋಮೀಟ್ರು ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡಿ, ಅದ್ರ ಫುಲ್ ಪೊಟೆನ್ಷಿಯಲ್ ಸಿಗೋದೆ ನಿಮಗೆ 300 to 500 ಕಿಲೋಮೀಟ್ರ್ ಓಡಬೇಕು ಗಾಡಿ, ಅದಾದಮೇಲೆ ಸಿಗುತ್ತೆ ಅಂತಂದರು. ನನಗೆ ನೋಡಿದ್ರೆ ಇವಾಗಲೇ ಫುಲ್ ಪೊಟೆನ್ಷಿಯಲ್ ಸಿಗ್ತಾಯಿದೆ ಈ ಬ್ರೇಕ್ಸ್ದು. ಏನು ಹಿಡಿತಾ ಇದೆ ಗೊತ್ತಾ, ನೋಡಿ ಎಷ್ಟು ಹೊತ್ತಿನೋ ಅಷ್ಟು ಕರೆಕ್ಟಾಗಿ ನಿಂತ್ಕೋತಾ ಇದೆ. ಸೊ ನಂದು ಸಲಗಾಯ್ತಲ್ಲ S1000RR, ಅದರಲ್ಲಿ ದ ಮೋಸ್ಟ್ ಫೇವ್ರೆಟ್ ಪಾರ್ಟೇನೆ ಬ್ರೇಕ್ಸು ನನಗೆ ಅದರಲ್ಲಿ. ಸೊ ಸೇಮ್ ಅದೇ ಥರ ಬೈಟ್ ಇದೆ ಇವಾಗ. ಹಿಡ್ದಿದ ತಕ್ಷಣ ರಪ್ಪ ಅಂತ ಕಚ್ಕೋತಾ ಇದೆ ನೆಲನ. ಬ್ರೆಂಬೋನೇ ಗುರು, ಸಾಲಿಡ್ ಬ್ರೇಕ್ಸ್ ಮಾತ್ರ. ವರ್ತ್ ಸ್ಪೆಂಡಿಂಗ್ ಸೋ ಮಚ್. ಹೆಚ್ಚು ಕಮ್ಮಿ 1 ಲಕ್ಷ ಅಂದ್ಕೊಳ್ರಿ ನಾನು ಇವಾಗ ಇದು ಖರ್ಚು ಮಾಡಿರೋದು ಇಷ್ಟೆಲ್ಲ ಮಾಡಿಸೋದಕ್ಕೆ. ಬರೀ ಪಂಪು, ಕ್ಯಾಲಿಪರ್ಸ್ ಇವೆಲ್ಲ, ಲೇಬರು, ಬ್ರೇಕ್ ಆಯಿಲ್ಲು ಎಲ್ಲ ಸೇರಿಸಿ ಹೇಳ್ತಾ ಇರೋದು 90,000ದಿಂದ 1 ಲಕ್ಷವರೆಗೂ ಖರ್ಚಾಗಿದೆ. ಬಟ್ ಡೆಫಿನೆಟ್ಲಿ ವರ್ತ್ ಇಟ್. ಏನು ನಮ್ಮ ಪ್ರಾಣಕ್ಕಿಂತ ದುಡ್ಡು ಮುಖ್ಯನಾ? ಇಲ್ಲಿಂದ ಹೈವೇ ಶುರು. ಜಾಸ್ತಿ ಟೈಮ್ ಇಲ್ಲ ನಮಗೆ. ಮೀಟ್ರಲ್ಲೂ ಟೈಮ್ ರೀಸೆಟ್ ಆಗ್ಬಿಡಾಯ್ತಾ. ಆಲ್ಮೋಸ್ಟ್ 5:15 ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಹೊತ್ತೆ ಸನ್ಲೈಟ್ ಇರೋದು. ನಾನು ನೋಡಿದ್ರೆ AGV ಪಿಸ್ತಾ GPRR ಹಾಕೊಂಡ್ಬಂದಿದ್ದೀನಿ. ಎಷ್ಟಾಗತ್ತೋ ಅಷ್ಟು ದೂರ ಹೊಡೆಯೋಣ. ಕತ್ಲ ಬಿಟ್ರೆ ಇದ್ರಲ್ಲಿ ಏನು ಕಾಣಿಸಲ್ಲ. ಬ್ರೇಕ್ ಕರೆಕ್ಟಾಗಿ ಹೊಡಿತಾ ಇತ್ತು ಇವಾಗ ನೋಡಿ, ರಪ್ಪ ಅಂತ ನಿಂತ್ಕೊಬಿಡುತ್ತೆ. ಹತ್ರ ಹೋಗಿ ಹೊಡೆದ್ರು ಏನು ಪ್ರಾಬ್ಲಮ್ ಇಲ್ಲ. ಏನು ಗುರು ಪಟಾಕಿ ಅದು. ಸೊ ಒಂದೇನಂದ್ರೆ ಇದರಲ್ಲಿ ಇನ್ನೂ ಲೆವರ್ ಪ್ಲೇ ಇದೆ ನೋಡಿ. ನೋಡಿ ಇಷ್ಟು ಡೆಡ್ ಇನ್ನ ಅಷ್ಟು ಲೈಫಿಗೆ ಬರಬೇಕು. ಅದೇ ಇನ್ನೊಂದು 300 ಮಿನಿಮಮ್ 300-400 ಕಿಲೋಮೀಟ್ರ್ ಓಡಬೇಕು ಗಾಡಿ, ಆವಾಗ ಇದು ಫುಲ್ ಹಾಡಾಗ್ಬಿಡುತ್ತೆ. ಇವಾಗ ಪ್ಲೇ ಜಾಸ್ತಿ ಇದೆ, ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಾದ್ಮೇಲೆ ಬ್ರೇಕಿಂಗ್ ಸ್ಟಾರ್ಟ್ ಆಗೋದು, ಇಷ್ಟು ಪ್ಲೇ ಇದೆ. ಬಟ್ ಇವಾಗಲೇ ಹೆಂಗ್ ಬೇಕಂಗೆ ತುಂಬೋದು. ಬೈಟ್ ಸಾಕಾಗಿದೆ ಗುರು, ಹೆವಿ ಸ್ಟ್ರಾಂಗ್ ಇದೆ ಬೈಟ್ ಮಾತ್ರ. ನೋಡಿ ಈ ಥರ ಕಾರು ಮಧ್ಯದಲ್ಲಿ ನಿಂತ್ಕೊಂಡು ಏನೋ ಆಗಿರುತ್ತೆ, ಅವಾಗೆಲ್ಲ ಹೆವಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಬ್ರೇಕ್ ಸರಿ ಇಲ್ಲ ಅಂದರೆ. ಸೊ ಬ್ರೇಕ್ಸ್ ಆರ್ ಸಾರ್ಟೆಡ್. ಇನ್ನೇನಿದ್ರು ಬಾಕಿ ನಮ್ಮ ರಾಕಿಗೆ ಬ್ಲಿಪ್ಪರ್, ಆಡೋ ಬ್ಲಿಪ್ಪರ್ ಈ ವಾರನೇ ಬರುತ್ತೆ. ABS ಇಲ್ಲ ಅಂದರೆ ಪಕ್ಕ ಫ್ಲಿಪ್ ಹೊಡಿತೀನಿ, ಆ ರೇಂಜ್ಗೆ ಐತೆ ಬೈಟ್ ಇದು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಐತೆ ಇವರು ಬೈಟು, ಕಚ್ಕೊಂತ ಇತ್ತು ನೆಲನ. ಬನ್ರೋ ಯಾರು ಅಡ್ಡ ಬರ್ತೀರಾ ಬರ್ರೋ ಇವಾಗ. ಈ ನಮ್ಮ ರಾಕಿಗೆ ಬ್ರೇಕ್ಸ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂತಹ ನಮ್ಮ ರಕ್ಷಿತ್ ಆರಾಧ್ಯ ಅವ್ರಿಗೆ, ರಂಜಿತ್ ಆರಾಧ್ಯ ಅವ್ರಿಗೆ, ನಮ್ಮ ರಚನಾ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ಹೌದು, ಕಾರ್ತಿಕ್ ಅಂತ ಇನ್ನೊಬ್ರು ಇದ್ದಾರೆ, ಅವರು ಆ್ಯಕ್ಚುಲಿ ತೊಗೊಂಬಂದಿದ್ದು. ರಚನಾ ಅವ್ರು ಬರೋದಕ್ಕೆ ಏನಾಗ್ಬಿಡ್ತು, ಇನ್ನೂ ಕ್ಯಾಲಿಪರ್ ಶಿಪ್ ಆಗಿರಲಿಲ್ಲ. ಬ್ರೇಕ್ ಪಂಪ್ ಅವ್ರು ತಂದು ಕೊಟ್ಟರು, ಆಮೇಲೆ ಅವ್ರ ಫ್ರೆಂಡು ಕಾರ್ತಿಕ್ ಅವರು ಕ್ಯಾಲಿಪರ್ಸ್ ತಂದು ಕೊಟ್ಟರು ಬರ್ತಾ. ಸೊ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ನಮ್ಮ ರಾಕಿಗೆ ಒಂದು ಕಂಟ್ರೋಲ್ ಸಿಕ್ಕಿದೆ ಬ್ರೇಕಿಂದ, ಅಂದರೆ ಅದು ನಿಮ್ಮಿಂದನೇ. ಇಲ್ಲಿ ಈ ಪಾರ್ಟ್ಸ್ಗಳೆಲ್ಲ ಸಿಗಲ್ಲ, ಸಿಕ್ಕಿದ್ರು ಸಿಕ್ಕಾಪಡೆ ಕಾಸ್ಟ್ಲಿ. ಸೊ ನಮ್ಗೆ ಅವ್ರು ಯುರೋಪಿಂದ ತಂದ್ಕೊಟ್ಟಿದ್ದು ತುಂಬಾ ದುಡ್ಡು ಸೇವ್ ಆಯಿತು ಆ್ಯಕ್ಚುಲಿ. ಇಲ್ಲಾಂದರೆ ನನಗೆ ಹೆಚ್ಚು ಕಮ್ಮಿ ಇನ್ನೊಂದು 25-30 ಸಾವಿರ ಜಾಸ್ತಿ ಆಗಿರೋದು. ಸೊ ಥ್ಯಾಂಕ್ಸ್ ಅ ಲಾಟ್ ಬಡೀಸ್. ಸ್ನೇಹಿತರೆ, ನಾವು ಸಿಗೋಣ ನೆಕ್ಸ್ಟ್ ರೈಡ್ನಲ್ಲಿ. ಸೊ ಬ್ಲಿಪ್ಪರ್ ಒಂದು ಬಂದಿದ್ದಾದಮೇಲೆ ಫುಲ್ ಪ್ಯಾಕ್ ಗಾಡಿಯಲ್ಲಿ ಇನ್ನೇನು ಇಲ್ಲ ಬಾಕಿ. ಸಿಗೋಣ ಮುಂದಿನ ವಿಡಿಯೋಲಿ. ಟಾಡಾ, ಬಾಯ್.
ಹೇಳಿಮ್ಮ ಹೇಳಿ ಪರವಾಗಿಲ್ಲ